ರುದ್ರಾಕ್ಷಂ ಕರ್ಮ ಕರಿಷ್ಯಮಾಣಃ ಆದೌ ಶುದ್ಧ್ಯರ್ಥಂ ವೃದ್ಧ್ಯರ್ಥಂ ಅಭ್ಯುದಯ ಅರ್ಥಂಚ ಬ್ರಾಹ್ಮಣೈಃ ಸಹ ಸ್ವಸ್ತಿ ಪುಣ್ಯಾಃ ವಾಚನಾಖ್ಯಂ ಕರ್ಮ ಕರಿಷ್ಯಮಾಣಃ ಮಾರ್ಕಂಡೇಯ ಪುರಾಣ ಅಂತರ್ಗತ ಚಂಡಿಕಾ ಸಪ್ತಶತಿ ದೇವಿ ಮಹಾತ್ಮ್ಯ ಪೂಜೆ ಮಾಡ್ತಾರೆ. ಅವರೆಲ್ಲ ತೊಂದರೆ ನಿವಾರಣೆ ಆಗುತ್ತೆ. ಯಾರು ಪೂಜೆ ಮಾಡೋದಿಲ್ಲ ಅವರಿಗೆ ಗಣಪತಿಗೆ ವಿಘ್ನ ಮಾಡಿಕೊಡ್ತಾರೆ. ಹಾಗಾಗಿ ಅವರಿಗೆ ವಿಘ್ನೇಶ್ವರ ಅಂತ ಹೆಸರು. ಅದಕ್ಕೆ ಮೊದಲಿಗೆ ಗಣಪತಿ ಪೂಜೆ ಮಾಡಿ ಆಮೇಲೆ ಪುಣ್ಯಾಹ ವಾಚನೆ ಆಗುತ್ತೆ. ಶುದ್ಧಿಗೋಸ್ಕರ ಜಾಗ ಶುದ್ಧಿ ಆಗಲಿ ಅಂತೇಳಿ ಪುಣ್ಯಾಹ ವಾಚನೆ ಆಗಿಬಿಟ್ಟು ಆಮೇಲೆ ದುರ್ಗಾ ಯಂತ್ರ ಪೂಜೆ, ಆಮೇಲೆ ಕಲಶಾರಾಧನೆ, ಸ್ವಸ್ತಿಕಾರಾಧನೆ, ದೀಪಸ್ಥಾಪನೆ, ದೀಪದಲ್ಲಿ 5 ಪಂಚದುರ್ಗೆಯರ ಆವಾಹನೆ, ಆ ದೀಪಕ್ಕೆ ಷೋಡಶೋಪಚಾರ ಪೂಜೆ, ಯಥಾಶಕ್ತಿ ನಮಸ್ಕಾರ. ಈ ಪಂಚದುರ್ಗಾ ದೀಪ ನಮಸ್ಕಾರದ ವಿಶಿಷ್ಟ ಏನಪ್ಪ ಅಂತಂದ್ರೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯಾ ದೇವಿ ಅಥವಾ ನಮಸ್ಕಾರ ಪ್ರಿಯ ಸೂರ್ಯ, ಗಣಪಸ್ತರ್ಪಣ ಪ್ರಿಯ ಅಂತ ಶಾಸ್ತ್ರವಾಕ್ಯ ಹೇಳುತ್ತೆ. ವಿಷ್ಣು ಅಲಂಕಾರ ಪ್ರಿಯ, ಅವನಿಗೆ ಎಷ್ಟು ಅಲಂಕಾರ ಮಾಡಿದ್ರು ವಿಷ್ಣುವಿಗೆ ಸಮಾಧಾನ ಆಗುವುದಿಲ್ಲ. ಹಾಗಾಗಿ ಅಲಂಕಾರ ಹೆಚ್ಚು ಮಾಡಿದಷ್ಟು ವಿಷ್ಣುವಿಗೆ ಸಂತೋಷ ಆಗುತ್ತೆ. ವಿಷ್ಣು ಅಲಂಕಾರದಿಂದ ಒಲಿತಾರೆ. ಅಭಿಷೇಕ ಪ್ರಿಯ ಶಿವ, ಈಶ್ವರ ಅಭಿಷೇಕ ಪ್ರಿಯ. ಲಿಂಗದೊಳಗೆ ಎಷ್ಟು ನೀರು ಹಾಕಿದ್ರು ಈಶ್ವರನಿಗೆ ಸಮಾಧಾನ ಆಗುವುದಿಲ್ಲ. ಅಷ್ಟು ಅಭಿಷೇಕ ಮಾಡಿದ್ರೆ, ರುದ್ರಾಭಿಷೇಕ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಈಶ್ವರನಿಗೆ. ಮೂರನೇದಾಗಿ ನಮಸ್ಕಾರ ಪ್ರಿಯ ಸೂರ್ಯ ಅಂತ ಹೇಳುತ್ತೆ. ಸೂರ್ಯ ನಮಸ್ಕಾರ ಪ್ರಿಯ, ಅಲ್ಲಿ ನಮಸ್ಕಾರ ಪ್ರಿಯ ದೇವಿ ಅಂತ ಕೂಡ ಹೇಳುತ್ತೆ. ದೇವಿ ಕೂಡ ನಮಸ್ಕಾರ ಪ್ರಿಯ. ಅವಳಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ದೇವಿಗೆ ಸಮಾಧಾನ ಆಗುವುದಿಲ್ಲ. ನಮಸ್ಕಾರ ಮಾಡಿದಷ್ಟು ಸಂತೋಷ ಆಗುತ್ತೆ ಅಮ್ಮನಿಗೆ. ಯಾಕೆ ಸೂರ್ಯನಿಗೆ ಹೇಳ್ತೀವಿ ಅಂತಂದ್ರೆ ಸೂರ್ಯನ ಒಳಗಡೆ ಇರುವಂಥವರು ದೇವಿಯೇ, ಗಾಯತ್ರಿ ದೇವಿ ಅಂತ. ಹೌದು, ಭಾವಮಂಡಲ ಮಧ್ಯಸ್ಥಾಯಿ ನಮಃ ಅಂತ ಹೇಳುತ್ತೆ. ಭಾವಮಂಡಲದ ಮಧ್ಯದಲ್ಲಿದ್ದಾಳೆ ಅಮ್ಮನವರು ಬಿಂದು ಸ್ವರೂಪಿಣಿಯಾಗಿರ್ತಾರೆ. ನಿಮಗೆ ಬಿಂದು ಕಾಣ್ತಾ ಇಲ್ಲ, ಅದೇ ಅಮ್ಮನವರು. ಹಾಗಾಗಿ ಎಲ್ಲದಕ್ಕೂ ಮೂಲ ಏನು ಅಂತಂದ್ರೆ ಬಿಂದು. ಬಿಂದುವಿಂದ ಆರಂಭ ಆಗುತ್ತೆ, ಬಿಂದುವಿಂದ ಕೊನೆಯಾಗುತ್ತೆ. ಹಾಗಾಗಿ ಯಾವುದೇ ಬರೀಬೇಕಾದ್ರೂ ಬಿಂದುವಿಂದ ಆರಂಭ ಆಗುತ್ತೆ, ಬಿಂದುವಿಂದ ಕೊನೆಯಾಗುತ್ತೆ. ಸೊ ಆ ಮಧ್ಯ ಕಾಣುವಂತಹ ಬಿಂದು ಇದೆ, ಅದೇ ಅಮ್ಮನವರು. ಎಲ್ಲದಕ್ಕೂ ಮೂಲಸ್ತು ಆಟಮ್ ಅಂತ ಹೇಳುತ್ತೆ ವಿಜ್ಞಾನ. ಆ ಆಟಮ್